ಸಿಂಧನೂರು ನೋವಿನ ಹಾದಿಯಲ್ಲೇ ಸಾಗಿ ಬಂದು ಇಂದು ನೂರಾರು ಅನಾಥರ ಬದುಕಿಗೆ ಬೆಳಕಾಗಿರುವ ರೇಷ್ಮಾ ಜೋಗತಿ ಅಮ್ಮನವರ ಹುಟ್ಟುಹಬ್ಬದ ಆಚರಣೆ ಕೇವಲ ಒಂದು ಸಂಭ್ರಮವಾಗಿರದೆ ಮಾನವೀಯತೆಯ ಮಹೋತ್ಸವವಾಗಿ ಮೂಡಿಬಂದಿದೆ. ನಗರದ ಪುನೀತ್ ಪುಣ್ಯ ವೃದ್ಧಾಶ್ರಮದಲ್ಲಿ ನಡೆದ ಈ ಭಾವನಾತ್ಮಕ ಸಮಾರಂಭದಲ್ಲಿ ಆಶ್ರಮದ ಸಂಸ್ಥಾಪಕರು ಹಾಗೂ ಸ್ವತಃ ರೇಷ್ಮಾ ಅಮ್ಮನವರು ಆಡಿದ ಮಾತುಗಳು ನೆರೆದಿದ್ದವರ ಕಣ್ಣಾಲಿಗಳನ್ನು ತೇವಗೊಳಿಸಿದವು. ಇದರ ಕುರಿತಾದ ಪೂರ್ಣ ಪತ್ರಿಕಾ ವರದಿ ಇಲ್ಲಿದೆ. ರೇಷ್ಮಾ ಅಮ್ಮನವರಲ್ಲಿ ಶಿವಪಾರ್ವತಿಯ ಸಾಕ್ಷಾತ್ ರೂಪ ಕಾಣಬಹುದು. ಪಂಪಯ್ಯ ಸ್ವಾಮಿ ಹಿರೇಮಠ ಭಾವನಾತ್ಮಕ ನುಡಿ. ಸಿಂಧನೂರು ಕಣಿಗೇರಿ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಹುಡುಗನಾಗಿ ಜನಿಸಿ ಸಮಾಜದ ಹತ್ತಾರು ಕಷ್ಟ ಕಾರ್ಪಣ್ಯಗಳನ್ನು ಉಂಡು ಇಂದು ನೊಂದ ಜೀವಗಳ ಪಾಲಿಗೆ ಕರುಣಾಮಯಿ ತಾಯಿಯಾಗಿ ಬೆಳೆದು ನಿಂತಿರುವ ರೇಷ್ಮಾ ಜೋಗತಿ ಅಮ್ಮನವರಲ್ಲಿ ನಾನು ಪರಮಾತ್ಮ ಮತ್ತು ಪಾರ್ವತಿಯನ್ನು ಒಂದೇ ರೂಪದಲ್ಲಿ ಕಾಣುತ್ತಿದ್ದೇನೆ ಎಂದು ಪುನೀತ್ ಪುಣ್ಯ ವೃದ್ಧಾಶ್ರಮದ ಸಂಸ್ಥಾಪಕರಾದ ಪಂಪಯ್ಯ ಸ್ವಾಮಿ ಹಿರೇಮಠ ಅವರು ಅತ್ಯಂತ ಭಾವುಕರಾಗಿ ನುಡಿದರು. ನಗರದ ಪುನೀತ್ ಪುಣ್ಯ ವೃದ್ಧಾಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರೇಷ್ಮಾ ಜೋಗತಿ ಅಮ್ಮನವರ ಹುಟ್ಟುಹಬ್ಬದ ಸೌಹಾರ್ದ ಸಮಾರಂಭದಲ್ಲಿ ಅವರು ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಿದ್ದರು. ರೇಷ್ಮಾ ಅಮ್ಮ ದೈವಿ ಸ್ವರೂಪಿ. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಪಂಪಯ್ಯ ಸ್ವಾಮಿ ಹಿರೇಮಠ ಅವರು, ರೇಷ್ಮಾ ಅವರು ನಡೆದು ಬಂದ ಹಾದಿ ಸಾಮಾನ್ಯವಾದದ್ದಲ್ಲ. ಕಣಿಗೇರಿ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆಯುವಾಗ ಸಮಾಜ ನೀಡಿದ ನೋವುಗಳನ್ನೆಲ್ಲ ನುಂಗಿ ಇಂದು ಸಮಾಜಕ್ಕೆ ಒಬ್ಬ ಆದರ್ಶ ತಾಯಿಯಾಗಿದ್ದಾರೆ. ಅರ್ಧನಾರೀಶ್ವರನಂತೆ ಅವರಲ್ಲಿ ಶಿವ ಮತ್ತು ಶಕ್ತಿಯ ಪಾರ್ವತಿ ದೈವಿ ಸ್ವರೂಪ ಅಡಗಿದೆ. ಇಂತಹ ಮಹಾನ್ ಚೇತನ ನಮ್ಮ ಆಶ್ರಮದ ಹಿರಿಯರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವುದು ನಮ್ಮ ಆಶ್ರಮಕ್ಕೆ ಹೆಮ್ಮೆ ಎಂದರು. ನನ್ನ ಸಿಂಧನೂರು ನನ್ನನ್ನು ಮಗಳಂತೆ ಸಲಹಿದೆ. ರೇಷ್ಮಾ ಜೋಗತಿ ಅಮ್ಮ. ಆಶ್ರಮದ ಹಿರಿಯರ ಪ್ರೀತಿಯ ಶುಭ ಹಾರೈಕೆಯನ್ನು ಸ್ವೀಕರಿಸಿ ಮಾತನಾಡಿದ ರೇಷ್ಮಾ ಜೋಗತಿ ಅಮ್ಮನವರು ತಮ್ಮ ಹುಟ್ಟೂರಿನ ಮೇಲಿರುವ ಅಪಾರ ಗೌರವ ಹಾಗೂ ಬದ್ಧತೆಯನ್ನು ಬಿಚ್ಚಿಟ್ಟರು. ನನ್ನ ವೈಯಕ್ತಿಕ ಕಷ್ಟಗಳು ನೂರಾರು ಇರಬಹುದು, ಆದರೆ ಅನಾಥರ ಸೇವೆಗೆ ನನ್ನ ಕೈಲಾದ ಸಹಾಯವನ್ನು ನಾನು ಎಂದಿಗೂ ನಿಲ್ಲಿಸುವುದಿಲ್ಲ. ಈ ಸಿಂಧನೂರು ನನ್ನ ಹೆತ್ತ ತಾಯಿಯಂತೆ ನನ್ನನ್ನು ಬೆಳೆಸಿದೆ, ಒಬ್ಬ ಮಗಳಂತೆ ನನ್ನನ್ನು ಹಾಡಿಸಿ ಹರಸಿದೆ. ನಾನು ಎಂದಿಗೂ ಈ ಸಿಂಧನೂರಿನ ಮಗಳು. ನನ್ನ ಜನನವಾಗಿರುವುದೇ ಜನರ ಸೇವೆಗಾಗಿ ಎಂದು ಭಾವುಕ ನುಡಿಗಳನ್ನಾಡಿದರು. ವೃದ್ಧಾಶ್ರಮದಲ್ಲಿ ಕಣ್ಣೀರು ತರಿಸಿದ ಕ್ಷಣಗಳು. ತಮ್ಮ ಕಷ್ಟಗಳನ್ನೆಲ್ಲ ಮರೆತು ವೃದ್ಧಾಶ್ರಮದ ನೊಂದ ಜೀವಗಳ ನಗುವಿನಲ್ಲಿ ತಾಯ್ತನದ ಸುಖ ಕಾಣುತ್ತಿರುವ ರೇಷ್ಮಾ ಅಮ್ಮನವರ ಗುಣಕ್ಕೆ ಆಶ್ರಮದ ಹಿರಿಯರು ತಲೆಬಾಗಿದರು. ಆಶ್ರಮದ ಪ್ರತಿಯೊಬ್ಬ ವೃದ್ಧರಿಗೂ ಸಿಹಿ ನೀಡಿ ಅವರ ಆಶೀರ್ವಾದ ಪಡೆದ ಕ್ಷಣಗಳು ಅಲ್ಲಿ ನೆರೆದಿದ್ದ ಸಾರ್ವಜನಿಕರಲ್ಲಿ ಕಣ್ಣೀರು ತರಿಸುವಂತಿತ್ತು. ಕಲೆ ಮತ್ತು ಸೇವೆಯ ಮೂಲಕ ಸಿಂಧನೂರಿನ ಕೀರ್ತಿಯನ್ನು ಹೆಚ್ಚಿಸುತ್ತಿರುವ ರೇಷ್ಮಾ ಜೋಗತಿ ಅಮ್ಮನವರ ಈ ನಿಸ್ವಾರ್ಥ ಸೇವೆ ಸಮಾಜಕ್ಕೆ ದೊಡ್ಡ ಮಾದರಿಯಾಗಿದೆ ಎಂದು ಗಣ್ಯರು ಶ್ಲಾಘಿಸಿದರು. ವಿಶೇಷ ವರದಿಗಾರರು ಸಿಂಧನೂರು.